ಎಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಬಳ್ಳಾರಿ ನಗರದ ರಾಯಲ್ ವೃತ್ತದಲ್ಲಿ ಗುತ್ತಿಗೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಶೇಕಡಾ 4ರಷ್ಟು ಮೀಸಲಾತಿಯನ್ನ ನೀಡಿರುವುದನ್ನು ಖಂಡಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇಂದು ರಾಜ್ಯದಲ್ಲಿ ಕರ್ನಾಟಕದ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಎಂದು ಮತ್ತೊಮ್ಮೆ ಸಾಬೀತಾಗಿದೆ. ಒಂದು ಕಣ್ಣಿನಲ್ಲಿ ಎಣ್ಣೆ ಮತ್ತೊಂದು ಕಣ್ಣಿಗೆ ಮಣ್ಣು ಹಾಕುವ ಸರ್ಕಾರ ಎಂದರೂ ತಪ್ಪಾಗಲಾರದು. ಇಂದು ಸರ್ಕಾರಿ ಗುತ್ತಿಗೆಯಲ್ಲಿ ಶೇಕಡಾ 4ರಷ್ಟು ಮೀಸಲಾತಿಯನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಮುಸ್ಲಿಂ ಸಮುದಾಯ ಪರ ಎಂದು ತೋರಿಸಲು ಈ ಬಿಲ್ ಪಾಸ್ ಮಾಡಲಾಗಿದೆ ಎಂದು ಹೇಳಿದರು. ನೂತನ ಪದಾಧಿಕಾರಿಗಳ ಪದಗ್ರಹಣ. ಅಹಿಂದ ಸಂಘಟನೆ ಜಿಲ್ಲಾ ಘಟಕ ಬಳ್ಳಾರಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಗೌರವಾಧ್ಯಕ್ಷರಾಗಿ ಹುಸೇನಪ್ಪ, ಜಿಲ್ಲಾಧ್ಯಕ್ಷರಾದ ಜೋಗಿನ ಚಂದ್ರಪ್ಪ, ವಕೀಲರು ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರಾದ ಬಟ್ಟಿ ಎರ್ರೇಸ್ವಾಮಿ, ರಾಜ್ಯ ಪದಾಧಿಕಾರಿಗಳಾದ ರವಿ ಕಾಮರೆಂಚ್, ಹೇಮಂತ್ ರಾಜ್, ದೇವೇಂದ್ರಪ್ಪ ವಕೀಲ, ಗವಿಸಿದ್ದಪ್ಪ ಜಾಲಿಹಾಳು, ಹುಸೇನ್ ಅಫಾಗ್, ಸಿ ನಾಗರಾಜ್ ಅವರನ್ನ ನೇಮಿಸಲಾಗಿದೆ. ಬಳ್ಳಾರಿ ನಗರದ ಶ್ರೀ ಕನಕದುರ್ಗಮ್ಮ ದೇವಿ ದೇವಸ್ಥಾನ ಹುಂಡಿ ಎಣಿಕೆ 74.21 ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹ. ಇತ್ತೀಚೆಗೆ ಕನಕದುರ್ಗಮ್ಮ ದೇವಿಯ ಸಿರಿಬಂಡಿ ಉತ್ಸವ ಅದ್ದೂರಿಯಾಗಿ ನಡೆದಿತ್ತು. ಉತ್ಸವ ಪೂರ್ಣಗೊಂಡ ಬಳಿಕ ಶುಕ್ರವಾರ ಹುಂಡಿ ಹಣ ಮತ್ತು ಕಾಣಿಕೆಗಳ ಎಣಿಕೆ ನಡೆಸಲಾಯಿತು. ಒಟ್ಟು 74,21,390 ರೂಪಾಯಿ ಮೌಲ್ಯದ ಕಾಣಿಕೆ ಸಂಗ್ರಹವಾಗಿದೆ ಎಂದು ಹಿಂದೂ ಧಾರ್ಮಿಕ ದತ್ತಿ ಮತ್ತು ಉಂಬಳಿಗಳ ಇಲಾಖೆ ತಿಳಿಸಿದೆ.